ಎಲ್ರಿಗೂ ನಮಸ್ಕಾರ. ನಿಮಗೆ ಹಾವು ಕಚ್ಚಿದ್ರೆ ನೀವೇನು ಮಾಡ್ತೀರಾ? ತಕ್ಷಣ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಜೀವ ಉಳಿಸ್ಕೊತೀರಾ? ಅಥವಾ ನಾವು ಕೂತ್ಕೊಂಡು ಆ ಹಾವಿನ ಹಿಂದೆ ಓಡೋಗ್ತೀವ? ನಾವು ಹಾವಿಗೆ ಸೇಡ್ ತೀರಿಸ್ಕೋಬೇಕು, ರಿವೆಂಜ್ ಮಾಡಬೇಕು, ಹಾವಿನ ನಾನು ಸಾಧಿಸಬೇಕು ಅಂತ ಓಡೋಗ್ತೀರಾ? ಇಲ್ಲ ತಾನೆ. ನಿಮಗೇನು ಜೀವ ಉಳಿಸ್ಕೊಳ್ಳೋಕೆ ಏನು ಮಾಡಬೇಕು ಅದನ್ನು ಮಾಡ್ತೀರಾ? ಇಲ್ಲ ಕೂತ್ಕೊಂಡು ಯೋಚನೆ ಮಾಡ್ತೀರಾ, ಇಲ್ಲಪ್ಪ ಈ ಹಾವು ನನಗೆ ಯಾಕೆ ಕಚ್ತು, ನಾನು ಏನು ಮಾಡಿದ್ದೆ ಅಂತ ಕಚ್ತು, ನನಗೆ ಐ ಡೋಂಟ್ ಡಿಸರ್ವ್ ದಿಸ್ ಅಂತ ಅನ್ಕೊಂಡು ಕೂತ್ಕೋತೀರಾ? ಮಾಡೋದಿಲ್ಲ. ನೀವು ಆ್ಯಕ್ಷನ್ ಮಾಡ್ತೀರಾ, ಮುಂದೆ ಹೋಗ್ತೀರಾ. ಅದೇ ಥರ ಜೀವನದಲ್ಲಿ ಹಾವು ಕಚ್ಚಿರೋ ನೋವು ಇರುತ್ತೆ. ಅದೇ ಥರ ಜನ ನಿಮಗೆ ಮೋಸ ಮಾಡ್ತಾರೆ, ಜನ ನಿಮಗೆ ಬೆನ್ನಿಗೆ ಚೂರಿ ಹಾಕ್ತಾರೆ, ಜನ ನಿಮಗೆ ಎಲ್ಲ ಥರದ್ದು ನಿಮಗೆ ಒಂದು ಅನ್ಯಾಯ ಆಗ್ತದೆ. ಆದರೆ ಅದನ್ನು ಯೋಚನೆ ಮಾಡ್ಕೊಂಡು ಕೂರಬಾರ್ದು, ಮುಂದೆ ಹೋಗಬೇಕು. ಯಾಕಂದರೆ ಅಲ್ಲೇ ಕೂತ್ಕೊಂಡ್ರೆ, ಹಾವು ಕಚ್ಕೊಂಡು ಅಲ್ಲೇ ಕೂತ್ಕೊಂಡ್ರೆ ಸತ್ತೋಗ್ಬಿಡ್ತಾನೆ. ಅದೇ ಥರ ನಿಮ್ಮಲ್ಲಿ ಎಷ್ಟೊಂದು ಅಡೆತಡೆಗಳು ಬರ್ತವೆ, ಅಲ್ಲೇ ಕೂತ್ಕೊಳ್ಳೋಂಗಿಲ್ಲ. ನೀವು ಮುಂದೆ ಹೋಗ್ತಾ ಇರ್ಬೇಕು, ಜೀವನದಲ್ಲಿ ಅಚೀವ್ ಮಾಡಬೇಕು. ಆದ್ದರಿಂದ ಇದು ಬಂದಿರೋ ಅಬ್ಸ್ಟಾಕಲ್ ಬರ್ತವೆ, ಅದು ಬರ್ತವೆ, ಇದೆಲ್ಲ ನೀವು ಹೆಂಗೆ ಬಾಡಿಯಿಂದ ವಿಷಯ ಹೆಂಗೆ ತೆಗಿಬೇಕು, ಹೆಂಗೆ ಜೀವ ಉಳಿಸಬೇಕು ಅಂತ ಯೋಚನೆ ಮಾಡ್ತೀರಾ ಹಾವು ಕಡಿದಾಗ. ಅದೇ ಥರ ನಾನು ಹೇಗೆ ಜೀವನದಲ್ಲಿ ಮುಂದೆ ಹೋಗಬೇಕು, ಯಾವುದು ಎಲ್ಲ ಅಡೆತಡೆಗಳಿದ್ದಾವೆ, ಇದನ್ನ ದಾಟಿ ನಾನು ಹೆಂಗೆ ಹೋಗಬೇಕು, ಚೆನ್ನಾಗಿ ಮೋಸ ಮಾಡಿದ್ದಾರೆ ಇರಲಿ, ನಾನು ಮುಂದೆ ಹೋಗಬೇಕು, ಅದೊಂದು ನಿಮಗೆ ಗುರಿ ಇರಬೇಕು, ಛಲ ಇರಬೇಕು. ಅದು ಇದ್ದರೆ ಸುಮ್ಮನೆ ಸೇಡ್ ತೀರಿಸ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿರೋ ಬದಲು, ಇಲ್ಲ ನಾನು ನಾನು ಡಿಸ್ಟ್ರಾಯ್ ಮಾಡ್ತೇನೆ, ಅವ್ನು ನನಗೆ ಹಾಳು ಮಾಡಿದ್ದೇನೆ, ನಾನು ಅವನಿಂದ ಹೋಗ್ತೇನೆ, ಅವ್ನ ಜೀವನ ಹಾಳು ಮಾಡ್ತೇನೆ, ಯಾರೂ ಉದ್ಧಾರ ಆಗೋದಿಲ್ಲ. ನಿಮಗೇನು ಉದ್ಧಾರ ಆಗಬೇಕು, ನೀವೇನು ಇಂಪ್ರೂವ್ ಆಗಬೇಕು, ಅದ್ರ ಮೇಲೆ ಗಮನ ಇಡಿ. ಅದ್ರ ಮೇಲೆ ನೀವು ಶತ ಪ್ರಯತ್ನ ಮಾಡಿ, ನೀವು ಖಂಡಿತ ಒಂದು ಒಳ್ಳೆಯದು ಜೀವನ ಆಗ್ತದೆ.